ಅಜೀಂ ಪ್ರೇಮ್ಜಿ ಅವರ ಸಾಫ್ಟ್ವೇರ್ ಕಂಪ್ನಿಗಳು ಈ ದೇಶಕ್ಕೆ ಮಾದರಿಯಾಗಿದೆ. ಅಜೀಂ ಪ್ರೇಮ್ಜಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಶರ್ಜಾಬಾದಲ್ಲಿ ಪ್ರಾರಂಭ ಮಾಡಿದ್ದು. ಆ ಯೂನಿವರ್ಸಿಟಿಯಿಂದ ಭಾಳಷ್ಟು ಈ ರಾಜ್ಯದ ಈ ದೇಶದ ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರಲ್ಲಿ ಮತ್ತು ಇತರೆ ಉದ್ಯೋಗದಲ್ಲಿ ಅವಕಾಶ ಸಿಗ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ. ನಿನ್ನೆ ಸಾಯಂಕಾಲ 4 ಗಂಟೆಯಲ್ಲಿ ಕರ್ನಾಟಕದ ABEB ಕಾರ್ಯಕರ್ತರು ಮಣಿಕಂಠನ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾನು RTV ಕನ್ನಡದ ಮಾಧ್ಯಮದ ಮುಖಾಂತರ ಆ ಒಂದು ವರದಿಯನ್ನು ನೋಡಿದ್ದೆ. ತೀವ್ರವಾದ ಪ್ರತಿಭಟನೆ ನಡೀತಾ ಇತ್ತು. ಬಹುಶಃ ಅಜೀಂ ಪ್ರೇಮ್ಜಿಯ ಯೂನಿವರ್ಸಿಟಿಲಿರ್ತಕ್ಕಂಥ ಸ್ಪಾರ್ಕ್ ಸಂಘಟನೆ ಏನು ಅನೇಕ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಈ ದೇಶದ ಸೈನಿಕರ ವಿರುದ್ಧವಾಗಿ ಮತ್ತು ಭಾರತದ ವಿರುದ್ಧವಾದಂಥ ಒಂದು ಸಂಯೋಜನಾ ಕಾರ್ಯಕ್ರಮಗಳನ್ನು, ವಿದ್ಯಾರ್ಥಿಗಳನ್ನು ದಿಕ್ಕು ಕಾರ್ಯಕ್ರಮಗಳ ಪ್ರತಿನಿತ್ಯ ಅನೇಕ ಯೂನಿವರ್ಸಿಟಿಗಳು ಮಾಡ್ತಾಯಿದೆ ಅಂತ ವರದಿಯನ್ನಿತ್ತು. ನಿನ್ನೆಯೂ ಸಹ ಭಾರತ ವಿರೋಧಿ ಹೇಳಿಕೆಗಳನ್ನು ಮತ್ತು ಆ ಭಾಗದ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದವನ್ನು ಇಟ್ಕೊಂಡಿದ್ದರು ಸ್ಪಾರ್ಕ್ ಆ ಸಂಘಟನೆ ಅಂತೇಳಿ. ವಿಶೇಷವಾಗಿ ಅಲ್ಲಿ ಹೇಳ್ತಾ ಇದ್ದಿದ್ದು, ಈ ದೇಶದ ಸೈನಿಕರು, ಜವಾನರು ಜಮ್ಮು ಕಾಶ್ಮೀರದಲ್ಲಿ ಅತ್ಯಾಚಾರಗಳನ್ನು ಮಾಡ್ತಾಯಿದ್ದಾರೆ. ಇವರು ಅತ್ಯಾಚಾರಿಗಳು ಅನ್ನೋ ದಿಕ್ಕಿನಲ್ಲಿ ಭಾಳ ಗಂಭೀರವಾದ ಆಪಾದನೆ ಮಾಡಿ ವಿದ್ಯಾರ್ಥಿಗಳಲ್ಲಿ ವಿಷಬೀಜವನ್ನು ಬಿಚ್ಚುವ ಒಂದು ಕೆಲಸವನ್ನು ಮಾಡ್ತಾಯಿದ್ದರು ಅಂಥೇಳಿ ಭಾಳಷ್ಟು ಚರ್ಚೆಗಳು ಅಲ್ಲಿನ ಬೋರ್ಡಲ್ಲಿ ನೋಡಿದ್ದಾರೆ. ಅನೇಕ ವರ್ಷಗಳಿಂದ ಆ ಸ್ಪಾರ್ಕ್ ಸಂಘಟನೆ ಈ ಕಾರ್ಯಕ್ರಮಗಳನ್ನು ಎಡಪಂಥೀಯ ಸಂಘಟನೆಯ ಜೊತೆಗಳಲ್ಲಿ ಭಾರತ ವಿರೋಧಿ, ಹಿಂದೂ ವಿರೋಧಿ ಈ ಕಾರ್ಯಕ್ರಮವನ್ನು ಅನೇಕ ಯೂನಿವರ್ಸಿಟಿಗಳಲ್ಲಿ ಮಾಡ್ತಾಯಿದ್ದಾರೆ ಅಂಥೇಳಿ ಅನೇಕ ವರದಿಗಳನ್ನು ನಾನು ನೋಡಿದ್ದೀನಿ. ನಾನು ಅದನ್ನು ಇವರು ಯಾವ ಆಧಾರದ ಮೇಲೆ ಯೂನಿವರ್ಸಿಟಿ ಒಳಗಡೆಗೆ ಯಾರ ಅನುಮತಿಯನ್ನು ಪಡೆದಿದ್ದೀರಾ, ಯಾರ ಅನುಮತಿಯ ಮೇಲೆ ಇವರು ಮಾಡ್ತಾಯಿದ್ದೀರಾ, ಈ ದೇಶದ ಸೈನಿಕರ ಮೇಲೆ ಅಪವಾದವನ್ನು, ಮಾತೆಗಳ ವಿರೋಧಿಗಳು, ಅತ್ಯಾಚಾರಿಗಳು ಅನ್ನೋ ರೀತಿಯಲ್ಲಿ ನೀವು ವಿದ್ಯಾರ್ಥಿಗಳು ಸಂವಾದ ಮಾಡೋದನ್ನು ಧಿಕ್ಕರಿಸ್ತೀವಿ ಅಂತೇಳಿ 20-25 ಯುವಕರು ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಯ ವಿರುದ್ಧವಾಗಿ ಅಲ್ಲಿರ್ತಕ್ಕಂಥ ಆ ಕ್ಯಾಂಪಸ್ಸಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ತತ್ಕ್ಷಣ ನನಗೆ ವರದಿಯನ್ನು ಬಂದಾಗ ನಾನು ಪೊಲೀಸ್ ಆಫೀಸರ್ಗಳಿಗೆ ಮತ್ತು ಅದು ಅಲ್ಲಿನ ಇನ್ಸ್ಪೆಕ್ಟರ್ ಇರ್ಬೋದು, DYSP ಇರ್ಬೋದು, SP ಇರ್ಬೋದು, ಅಡಿಷನಲ್ SP ಇರ್ಬೋದು, ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದ್ದೀನಿ ನಾನು. ಇದು ಸಂಪೂರ್ಣವಾದ ಮಾಹಿತಿಯನ್ನು ಪಡಿತೇನೆ. ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದರೆ ಅಜೀಂ ಪ್ರೇಮ್ಜಿಯವ್ರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಬೇಕಾಗಿದೆ. ನಿಮ್ಮ ಯೂನಿವರ್ಸಿಟಿಯಲ್ಲಿ ಇಂಥ ಅವಕಾಶಗಳನ್ನು ಕೊಡ್ತೀರಾ ನೀವು? ಆ ಕೊಟ್ಟಿದ್ದು ನಿಮಗೆ ಗಮನಕ್ಕೆ ಬಂದು ತಂದಿದ್ದರೆ, ಇಂಥ ಯೂನಿವರ್ಸಿಟಿಗಳಲ್ಲಿ ಇಂಥ ಘಟನೆಗಳು ನಡೆದರೆ, ಇಂಥದಕ್ಕೆ ಅವಕಾಶಗಳನ್ನು ಕೊಡ್ತಾರೆ, ಇಡೀ ಯೂನಿವರ್ಸಿಟಿ ವಿರುದ್ಧವಾಗಿ ದಂಗೆ ಹೇಳಬೇಕಾಗಿ ಬರ್ತಾರೆ. ಈ ದಿಕ್ಕಲ್ಲಿ ನಾನು ಚರ್ಚೆಯನ್ನು ಮಾಡಬೇಕಂತ ಈಗಾಗಲೇ ಹೇಳಿದ್ದೀವಿ. ಈ ನಮ್ಮ ಈ ABEP ವಿದ್ಯಾರ್ಥಿಗಳ ಮೇಲೆ ಇವತ್ತೇನು ಹಲ್ಲೆ ಆಗಿದೆ ಅದರ ಬಗ್ಗೆ ಪೊಲೀಸರು ಅರೆಸ್ಟನ್ನು ಮಾಡಿದರು. ನಿನ್ನೆ ಕೋರ್ಟ್ ಮುಂದೆ ಹಾಜರನ್ನು ಮಾಡಿದರು. ಬಹುಶಃ ಯಾವುದೇ ರೀತಿ ಹಲ್ಲೆ ಮಾಡದೇ ಇರೋದ್ರಿಂದ ಪ್ರತಿಭಟನೆ ವಿಚಾರದಲ್ಲಿ ಕೇಸನ್ನು ಹಾಕಿದ್ದಾರೆ. ಅದಕ್ಕೆ ಇಂಟ್ರಿಮ್ ಬೇಲನ್ನು ಕೊಟ್ಟಿದ್ದಾರೆ. ಬಹುಶಃ ಮತ್ತು ಕೆಲವೇ ನಿಮಿಷಗಳಲ್ಲಿ ಅವರಿಗೆ ಬೇಲೆಬಲ್ ಕೇಸುಗಳು ಸುಮ್ಮನೆ, ಯಾಕಂದರೆ ವಿರೋಧ ಮಾಡಲೇಬೇಕಾಗಿದೆ. ದೇಶ ವಿರೋಧಿ ಚಟುವಟಿಕೆ ಯಾರೇ ಮಾಡಿರಲಿ, ಅದು ಈ ದೇಶದಲ್ಲಿ ಯಾರೇ ಮಾಡಿದ್ರೆ ವಿರೋಧ ನೋಡಬೇಕು. ಆ ರೀತಿ ವಿರೋಧವನ್ನು ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ನಮ್ಮ ಜಡ್ಜ್ಗಳಿಗೂ ಮನವರಿಕೆ ಆಗಿದೆ ಅಂದ್ಕೊಳ್ತೀನಿ. ಈ ದೇಶ ವಿರೋಧಿ ಚಟುವಟಿಕೆ ವಿರೋಧ ಮಾಡಿದವ್ರನ್ನೇ ಅದ್ರ ಪರವಾಗಿ ನಿಂತಂಥ ಅದಕ್ಕೆ ವಿರುದ್ಧವಾಗಿ ಏನು ABEP ಅವರು ಧ್ವನಿ ಎತ್ತಿದ್ರು, ಅವ್ರ ಮೇಲೆ FIR ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ? ಇದು ಸರ್ಕಾರ ಕಾನೂನುಗಳನ್ನು ಕೈಗೆತ್ಕೊಳ್ಳೋ ಸಮಯದಲ್ಲಿ ಪ್ರತಿಭಟನೆ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಕಂಪ್ಲೇಂಟನ್ನು ಕೊಟ್ಟಾಗ ದಾಖಲೆಯನ್ನು ಮಾಡೋದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ನಾನು ಅದೆಲ್ಲ ಪ್ರಶ್ನೆ ಮಾಡಿದ್ದೀನಿ.
ಅಣ್ಣ ಈಗ ಆಗಿದೆ, ಈ ಜವಾಬ್ದಾರಿ ಇದೆ, ಮಾಡಲೇಬೇಕಂತ ಮಾಡಿದ್ದೀವಿ. ಅದನ್ನು ಚಾಲೆಂಜ್ ಮಾಡಬೇಕಾಗುತ್ತೆ. ನಮ್ಮ ಮುಂದಿನ ದಿನಗಳಲ್ಲಿ ಚಾಲೆಂಜನ್ನು ಮಾಡ್ತೇವೆ. ಮತ್ತು ಅಲ್ಲಿ ಏನು ದೇಶ ವಿರೋಧಿ ಚಟುವಟಿಕೆ ನಡೀತದೆ ಅದರ ವಿರುದ್ಧವಾಗಿ ಸಹ ನಾವು ಇವತ್ತೇ ಕೇಸನ್ನು ಲಾಡ್ಜ್ ಮಾಡೋರು ಇದ್ದೀವಿ. ಮತ್ತು ಭವಿಷ್ಯದಲ್ಲಿ ಈ ನಮ್ಮ ಆನೇಕಲ್ ತಾಲೂಕಲ್ಲಿ ಈ ಅಜಿಮ್ಜಿ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಆ ಪ್ರೀಮಿಸಸಲ್ಲಿ ದೇಶ ವಿರೋಧಿ ಚಟುವಟಿಕೆ ಯಾವ ಸಂಘಟನೆ ಬರ್ತದೆ, ಮಾತಾಡ್ತಾರೆ, ಮಾಡ್ತಾರೆ, ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ಅದರ ವಿರುದ್ಧವಾದಂಥ ಯಾವ ರೀತಿ ಹೋರಾಟಗಳನ್ನ ನಂಬ್ಕೊಬೇಕನ್ನೋ ತೀರ್ಮಾನವನ್ನು ಮಾಡ್ತೇವೆ.